Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. Dear students, today we are here to learn about kinds of reports. Session 54 of Unit 5 Management Reporting of 6th semester BCom Management Accounting subject. ವಿದ್ಯಾರ್ಥಿಗಳೇ, ಇಂದು ನಾವು 6ನೇ ಸೆಮಿಸ್ಟರ್ BCom ನಿರ್ವಹಣಾ ಲೆಕ್ಕಪತ್ರ ವಿಷಯದ 5ನೇ ಅಧ್ಯಾಯವಾದ ನಿರ್ವಹಣಾ ವರದಿ ಇದರ 54ನೇ ಸೆಷನ್ನಲ್ಲಿ ಬರುವಂತಹ ಟಾಪಿಕ್ ಕೈಂಡ್ಸ್ ಆಫ್ ರಿಪೋರ್ಟ್ಸನ್ನು ಇಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ನಾನು ರಜನಿ ಟಿ.ವಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ನಾವು ಕಳೆದ ಸೆಷನ್ಗಳಲ್ಲಿ ಮೀನಿಂಗ್, ಡೆಫಿನೇಷನ್, ಆಬ್ಜೆಕ್ಟ್ಸ್ ಆಫ್ ರಿಪೋರ್ಟ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಪೋರ್ಟ್ ಮತ್ತು ಒಂದು ಒಳ್ಳೆಯ ವರದಿಯನ್ನು ತಯಾರಿಸಬೇಕಾದಾಗ ಅವಶ್ಯಕವಾಗಿ ಇರಬೇಕಾದಂಥ ಅಂಶಗಳು, ರಿಕ್ವಿಸಿಟ್ಸ್ ಆಫ್ ಎ ಗುಡ್ ರಿಪೋರ್ಟಿಂಗ್ ಸಿಸ್ಟಮ್ ಮತ್ತು ಅದಕ್ಕೆ ಬಳಸಬೇಕಾದಂತಹ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಗುಡ್ ರಿಪೋರ್ಟಿಂಗ್ ಸಿಸ್ಟಮ್, ಇವುಗಳನ್ನೆಲ್ಲ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ 51, 52, 53 ಸೆಷನ್ಸಲ್ಲಿ ಕಲ್ತ್ಕೊಂಡಿದ್ದೀವಿ. ಈಗ ನಾವು ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಪೋರ್ಟ್ಸ್ ಅನ್ನು ಕಲಿಯೋಣ. ಇದು ಕೆಲವು ಆಧಾರದ ಮೇಲೆ ಅದನ್ನು ಡಿವೈಡ್ ಮಾಡಿದ್ದಾರೆ. ದ ವೇರಿಯಸ್ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಆ್ಯಂಡ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಪೋರ್ಟ್ಸ್ ಆರ್, ಅಂದರೆ ಇಲ್ಲಿ ಕೆಲವು ಆಧಾರದ ಮೇಲೆ ಅದನ್ನು ಗ್ರೂಪ್ಸ್ ಮಾಡಿ ಅದರ ಬೇಸಿಸ್ ಮೇಲೆ ಕೈಂಡ್ಸ್ ಆಫ್ ರಿಪೋರ್ಟ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಕ್ಲಾಸಿಫಿಕೇಷನ್ ಆಫ್ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಆರ್ ಪರ್ಪಸ್. ಈ ವರದಿ ಮಾಡುವುದರ ಉದ್ದೇಶ ಏನು ಅದನ್ನು ಆಧಾರವಾಗಿಟ್ಕೊಂಡು ಎರಡು ರೀತಿ ಆದಂತಹ ರಿಪೋರ್ಟ್ಸ್ಗಳನ್ನು, ವರದಿಗಳನ್ನು ನಾವು ತಯಾರಿಸ್ಬೋದು. ಒಂದು ಎಕ್ಸ್ಟರ್ನಲ್ ರಿಪೋರ್ಟ್ಸು, ಇನ್ನೊಂದು ಇಂಟರ್ನಲ್ ರಿಪೋರ್ಟ್ಸ್. ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಅಂದರೆ ಏನು? ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಅಂತಂದರೆ ಬಿಸಿನೆಸ್ಸಿನ ಹೊರಗಿನವರಿಗೆ, ಟು ದ ಔಟ್ಸೈಡರ್ಸ್ ಆಫ್ ದಿ ಬಿಸಿನೆಸ್ ಅಂತ ಹೇಳ್ಬೋದು ನಾವು. ಅಂದರೆ ಬಿಸಿನೆಸ್ಗಿಂತ ಅವ್ರಿಗೆ ಯಾವುದೋ ರೀತಿಯಲ್ಲಿ ದೇ ಆಲ್ಸೋ ಆರ್ ಇನ್ ನೀಡ್ ಆಫ್ ಸಮ್ ಇನ್ಫಾರ್ಮೇಷನ್. ಸೊ ಅಂಥ ಅವರಿಗೆ ಮಾಹಿತಿಯನ್ನು ನೀಡೋದು. ಸೊ ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಅಂತ ಕರಿತೀವಿ. ಅಂದರೆ ಹೊರಗಿನವರಿಗೆ ಅಂಥೇಳಿ, ಹೊರಗಿನವರಿಗೋಸ್ಕರನೇ ಮಾಡಿರೋಂಥ ರಿಪೋರ್ಟ್ಸ್ ಅಂತೇಳಿ. ಇಂಟರ್ನಲ್ ರಿಪೋರ್ಟ್ಸ್ ಅಂತ ಹೇಳಿದ್ರೆ ನಮ್ಮ ಬಿಸ್ನೆಸ್ ಒಳಗಡೆ, ಅಂದರೆ ನಮ್ಮ ಹಂತದಲ್ಲಿ, ನಮ್ಮ ಬಿಸ್ನೆಸ್ನ ಒಳಗಡೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋ ಅಂಥ ವರದಿಗಳು. ಸೊ ಈಗ ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ನಿರ್ವಹಣಾ ಲೆಕ್ಕಪತ್ರದಲ್ಲಿ ನಾವು ಮುಖ್ಯವಾಗಿ ನಾವು ಮಾತಾಡೋದು ಯಾವಾಗಲೂ ಮ್ಯಾನೇಜ್ಮೆಂಟ್ಗೋಸ್ಕರನೇ. ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಸೊ ಅವ್ರಿಗೋಸ್ಕರ ನಾವು ಕೆಲವು ರಿಪೋರ್ಟ್ಗಳನ್ನು ಪ್ರಿಪೇರ್ ಮಾಡ್ತೀವಿ. ಅದು ಇಂಟರ್ನಲ್ ರಿಪೋರ್ಟ್ಸ್ ಆಗಿರುತ್ತೆ. ಇನ್ನು ಕೆಲವು ಲೀಗಲ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಅಂದರೆ ಕಾನೂನು ಪ್ರಕಾರ ನಾವು ಕೆಲವೊಂದು ವರದಿಗಳನ್ನು ಪ್ರಿಪೇರ್ ಮಾಡಲೇಬೇಕಾಗತ್ತೆ. ಸೊ ಅದು ಪಬ್ಲಿಷ್ ಮಾಡ್ತಾರೆ. ಸೊ ಆ ಥರದ್ದು ಹೊರಗಿನವ್ರಿಗೆ ಅನುಕೂಲ ಆಗುತ್ತೆ. ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡಿಬೇಕಂದ್ರೆ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಬೇಕಾಗತ್ತೆ. ಅದಕ್ಕೆ ಪೂರಕವಾಗುವಂತಹ ವರದಿಗಳನ್ನು ಮಾಡಿಕೊಡ್ತಾರಲ್ಲ, ಅದನ್ನು ನಾವು ಇಂಟರ್ನಲ್ ರಿಪೋರ್ಟ್ಸ್ ಅಂತ ಕರಿಬೋದು. ಅರ್ಥ ಆಯ್ತಲ್ವಾ? ಸೊ ಎಕ್ಸ್ಟರ್ನಲ್ ರಿಪೋರ್ಟ್ಸು ಯಾರಿಗೆ? ಶೇರ್ ಹೋಲ್ಡರ್ಸ್ ಅಂದರೆ ಇನ್ವೆಸ್ಟರ್ಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಥವಾ ಸಾಲ ಕೊಟ್ಟವರಾಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು. ಆದರೆ ಇಂಟರ್ನಲ್ ಅಂತ ಹೇಳಿದಾಗ ನಮ್ಮ ಸಂಸ್ಥೆಯಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಟಾಪ್ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು, ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಆಗಿರ್ಬೋದು,
ಅಥವಾ ಸೂಪರ್ವೈಸರ್ಸ್ ಆಗಿರ್ಬೋದು. ಸೊ ಇವರಿಗೆ ಅನುಕೂಲವಾಗೋ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಿಕೊಡುವಂಥ ರಿಪೋರ್ಟ್ಗಳನ್ನು ಇಂಟರ್ನಲ್ ರಿಪೋರ್ಟ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ, ಉದ್ದೇಶ ಏನು, ನಾವು ಮಾಡ್ತಾ ಇರೋಂಥ ರಿಪೋರ್ಟು ಯಾರಿಗೋಸ್ಕರ, ಯಾವ ಉದ್ದೇಶಕ್ಕಾಗಿ ಅನ್ನೋದನ್ನು ಮನದಲ್ಲಿ ಇಟ್ಕೊಂಡು ವರದಿಗಳನ್ನು ಪ್ರಿಪೇರ್ ಮಾಡೋದು. ರೈಟ್. ಸೊ ದ ಫಸ್ಟ್ ಒನ್, classification of reports according to object or purpose. According to the purpose, reports may be classified as under A. External reports. These are the reports meant for persons outside the business, such as the shareholders, the government, the creditors, etc. Examples of external reports are the published annual reports. So every year balance sheet prepare ಆದಮೇಲೆ ಅಂದರೆ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಆದಮೇಲೆ ಅದನ್ನು ಆಡಿಟ್ ಮಾಡ್ತಾರೆ. ಆಡಿಟ್ ರಿಪೋರ್ಟು ಕೂಡ ನಾವು ಆ್ಯನ್ಯುವಲ್ ರಿಪೋರ್ಟ್ಸಲ್ಲಿ ಹಾಕಬೇಕಾಗತ್ತೆ. ಅದನ್ನು ನಾವು ರಿಜಿಸ್ಟ್ರಾರ್ ಆಫ್ ಕಂಪನಿಗೆ ಕಾಪಿಯನ್ನು ಕೊಡ್ತೀವಿ, ಜೊತೆಗೆ ಲೀಡಿಂಗ್ ಪೇಪರ್ಸಲ್ಲಿ ಕೂಡ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನು ಯಾರು ಬೇಕಾದರೂ ಆ ಡೇಟಾನ ಮಾಹಿತಿಯನ್ನು ಉಪಯೋಗಿಸ್ಕೋಬೋದು. ಸೊ ಇದು ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಆಗುತ್ತೆ. ಇಂಟರ್ನಲ್ ರಿಪೋರ್ಟ್ಸ್, ದೀಸ್ ಆರ್ ದಿ ರಿಪೋರ್ಟ್ಸ್ ಮೆಂಟ್ ಫಾರ್ ದಿ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿತಿನ್ ದ ಎಂಟರ್ಪ್ರೈಸ್. These reports may be further classified into different types based on different levels of management. ಸೊ ಈ ಇಂಟರ್ನಲ್ ರಿಪೋರ್ಟ್ಸನ್ನು ಸಹ ಮತ್ತೆ ಡಿವೈಡ್ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂದರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರುವಂಥ ರಿಪೋರ್ಟ್ಸು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಬೇಕಾಗಿರುವಂಥ ರಿಪೋರ್ಟ್ಸು, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಇವ್ರಿಗೆ ಬೇಕಾಗಿರುವಂಥ ರಿಪೋರ್ಟ್ಸು. ಸೊ ಆ ರೀತಿಯಲ್ಲಿ ನಾವು ಡಿವಿಷನ್ ಮಾಡ್ಕೋಬೋದು. ಎರಡನೇದು, ಕ್ಲಾಸಿಫಿಕೇಷನ್ ಆಫ್ ರಿಪೋರ್ಟ್ಸ್ ಬೇಸ್ಡ್ ಆನ್ ಪೀರಿಯಡ್ ಆಫ್ ಸಬ್ಮಿಷನ್. ಅಂದರೆ ನಾವು ಎಷ್ಟು ಟೈಮ್ ಗ್ಯಾಪಲ್ಲಿ ನಾವು ಆ ಅಕೌಂಟ್ಸ್ಗಳನ್ನು, ಆ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡ್ತೀವಿ. ಕೆಲವೊಂದು ರಿಪೋರ್ಟ್ಸ್ಗಳನ್ನು ಸತತವಾಗಿ ನಾವು ಸಬ್ಮಿಟ್ ಮಾಡ್ತಾ ಇರಬೇಕು, ಅಂದರೆ ರೆಗ್ಯುಲರಾಗಿ ಬಿಸ್ನೆಸ್ಸಲ್ಲಿ ಮಾಡ್ತಾ ಇರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಸೇಲ್ಸ್ದಾಗಲಿ ಅಥವಾ ಕ್ಯಾಶ್ ಪೊಸಿಷನ್ ಆಗಲಿ, ವೇರಿಯನ್ಸ್ ಅನಾಲಿಸಿಸ್ ಅಂತ ಹೇಳಿದ್ರೆ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತೀವಿ ಮತ್ತು ಆ್ಯಕ್ಚುಯಲ್ಸನ್ನು ಕಂಪೇರ್ ಮಾಡಿರುವಂಥ ಸ್ಟೇಟ್ಮೆಂಟ್ಸ್ಗಳಾಗಲಿ, ಇದು ಯಾವಾಗಲೂ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಅಂದರೆ ರೆಗ್ಯುಲರಾಗಿ ಫಾರ್ಟ್ ನೈಟ್ಲಿ, ವೀಕ್ಲಿ, ಮಂತ್ಲಿ, ಡೈಲಿ ಬೇಸಿಸಲ್ಲೂ ಸಹ ಕೆಲವು ರಿಪೋರ್ಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಅಂದರೆ ರೆಗ್ಯುಲರಾಗಿ ಅಂದರೆ ಎವ್ರಿ ಡೇ ವಿ ಆರ್ ಡೂಯಿಂಗ್, ಎವ್ರಿ ವೀಕ್ ಆರ್ ಎವ್ರಿ 15 days, ಮಂತ್ಲಿ, ಫಾರ್ಟ್ ನೈಟ್ಲಿ ಅಂದರೆ 15 ದಿನಕ್ಕೊಂದ್ಸಲ, ಮತ್ತು 3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ, ಈ ಥರ ರೆಗ್ಯುಲರಾಗಿ ಮಾಡ್ತಾ ಇರ್ತಾರಲ್ಲ, ಆ ಥರದ ರಿಪೋರ್ಟ್ಗಳನ್ನು ನಾವು ರುಟೀನ್ ರಿಪೋರ್ಟ್ಸ್ ಅಂತ ಕರಿಬೋದು. ಮತ್ತು ರೆಗ್ಯುಲರ್ ಅಲ್ಲದೆ ಯಾವಾಗಾದರೂ ಒಂದು ಸಲ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಹೊಸ ಪ್ರೊಡಕ್ಷನ್ ಯೂನಿಟ್ ಸ್ಟಾರ್ಟ್ ಮಾಡಬೇಕು, ಅಥವಾ ನಮ್ಮ ಸೇಲ್ಸ್ ಏನಿದೆ ಅದನ್ನು ಇನ್ನೂ ಕೆಲವು ಏರಿಯಾಸ್ಗೆ ಎಕ್ಸ್ಟೆಂಡ್ ಮಾಡಬೇಕು. ಸೊ ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಸ್ಪೆಷಲ್ ಸ್ಟಡಿಯನ್ನು ಕಂಡಕ್ಟ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ಸಂಶೋಧನೆ ಮಾಡಿ, ಅದಕ್ಕೆ ತಕ್ಕ ಹಾಗೆ ವರದಿಯನ್ನು ಪ್ರಿಪೇರ್ ಮಾಡಿದ್ರೆ ಅದು ಸ್ಪೆಷಲ್ ಡಿಸಿಷನ್ಗೋಸ್ಕರ, ಅಂದರೆ ಈಗ ನಾವು ಡಿಬೆಂಚರ್ಸ್ ಇಶ್ಯೂ ಮಾಡ್ಬೋದಾ, ಇಕ್ವಿಟಿ ಶೇರ್ಸ್ ಇಶ್ಯೂ ಮಾಡಬೇಕಾ, ಅಥವಾ ಇನ್ನೊಂದು ಬ್ರ್ಯಾಂಚ್ ಓಪನ್ ಮಾಡಬೇಕಾ, ಅಥವಾ ಹೊಸ ಪ್ರಾಡಕ್ಟನ್ನು ರಿಲೀಸ್ ಮಾಡಬೇಕಾ. ಸೊ ಆ ರೀತಿಯಾದ ಸ್ಪೆಷಲ್, ಅಂದರೆ ಅಕೇಷನಲ್ ಆಗಿ ಬರೋವಂಥ ಡಿಸಿಷನ್ಗಳು ತೊಗೋಬೇಕಾಗತ್ತೆ. ಅಂದರೆ ಬಿಸ್ನೆಸ್ ಲೈಫ್ ಟೈಮಲ್ಲಿ ಕೆಲವೊಂದು ಸಾರಿ ಮಾತ್ರ ಅಂಥ ಘಟನೆಗಳು ನಡೆಯುತ್ತೆ. ಸೊ ಅಂಥದಕ್ಕೋಸ್ಕರ ನಾವು ವರದಿಗಳನ್ನು ಪ್ರಿಪೇರ್ ಮಾಡಿದ್ರೆ ಅದನ್ನು ನಾವು ಸ್ಪೆಷಲ್ ರಿಪೋರ್ಟ್ಸ್ ಅಂತ ಕರಿಬೋದು. ರೈಟ್. ಅಂದರೆ ವಿಚ್ ವಿ ಆರ್ ಡೂಯಿಂಗ್ ರೆಗ್ಯುಲರ್ಲಿ, it is routine reports, and which you do it occasionally, sometime only you will do it, only for some particular purposes, then it is the special report. Right. The second point, classification of reports based on period of submission. According to the period of submission, reports can be classified into two kinds. A, routine reports.
These are periodical reports covering the normal activities of the concern. They are submitted to different levels of management as per the fixed time schedule. Reports which are submitted at periodical intervals on a regular basis covering routine matters, for example, variance analysis, financial statements, budgetary control statements are routine reports. B. Special reports. These are the reports which are required for special or specific purposes. Reports which are submitted on particular occasions on specific request or instruction are special reports. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಕೇಳಿದವಾಗ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗಿರುವಂಥ ಸಂದರ್ಭ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾವು ವಿ ಹ್ಯಾವ್ ದ ಪ್ಯಾಂಡಮಿಕ್. ಸೊ ಪ್ಯಾಂಡಮಿಕ್ ಸಿಚುವೇಷನಲ್ಲೂ ನಾವು ರೆಗ್ಯುಲರ್ ಇದನ್ನು ಫಾಲೋ ಮಾಡೋಕ್ಕಾಗಲ್ಲ. ಇವಾಗ ನಾವು ಸ್ಪೆಷಲ್ಲಾಗಿ ಬೇರೆ ಇದನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸ್ಪೆಷಲ್ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡ್ಬೋದು. ಅಂದರೆ ಸ್ಪೆಸಿಫಿಕ್ಕಾಗಿ ಅವ್ರು ಕೇಳಿದ್ರೆ ಮಾತ್ರ ಅದಕ್ಕೆ ತಕ್ಕ ಹಾಗೆ ವರದಿಗಳನ್ನು ಮಾಡೋದು. ರುಟೀನ್ ರಿಪೋರ್ಟ್ಸು ರೆಗ್ಯುಲರ್ ಆಗಿ ಮಾಡುವಂಥದ್ದು. ಮೂರನೇದನ್ನು ನೋಡೋಣ, ಕ್ಲಾಸಿಫಿಕೇಶನ್ ಆಫ್ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ಫಂಕ್ಷನ್. ಸೊ ಅವ್ರು ಏನು ಕಾರ್ಯನಿರ್ವಹಿಸ್ತಾರೆ ಅದರ ಆಧಾರದ ಮೇಲೆ ರಿಪೋರ್ಟನ್ನು ತಯಾರಿಸೋದು. ಸೊ ಇದರಲ್ಲಿ ನಮಗೆ ಎರಡು ಥರ ಬರುತ್ತೆ. ಒಂದು ಆಪರೇಟಿಂಗ್ ಪ್ರಾಫಿಟ್ಸು, ಇನ್ನೊಂದು ಆಪರೇಟಿಂಗ್ ರಿಪೋರ್ಟ್ಸು, ಇನ್ನೊಂದು ಫೈನಾನ್ಷಿಯಲ್ ರಿಪೋರ್ಟ್ಸ್. ಸೊ ಆಪರೇಟಿಂಗ್ ರಿಪೋರ್ಟ್ಸ್ ಅಂದರೆ ಏನು? ಆಪರೇಟಿಂಗ್ ರಿಪೋರ್ಟ್ಸ್ ಅಂತ ಹೇಳಿದರೆ ಆಪರೇಷನ್ಸ್ ಮೀನ್ಸ್ ದ ಡೇ ಟು ಡೇ ವರ್ಕ್ ವಾಟ್ ದೇ ಡೂ, ರೈಟ್? ದಟ್ ಈಸ್ trading activities, business activities. So it may be production or it may be sales. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸೇಲ್ಸ್ ಇರ್ಬೋದು. ಸೊ ಅವ್ರು ಏನು ಫಂಕ್ಷನ್ಸ್ ಮಾಡ್ತಾರೋ, ಅವ್ರು ಏನು ಕಾರ್ಯನಿರ್ವಹಿಸ್ತಾರೋ ಅದಕ್ಕೆ ತಕ್ಕ ಹಾಗೆ ರಿಪೋರ್ಟ್ಸ್ಗಳನ್ನು ಪ್ರಿಪೇರ್ ಮಾಡೋದು. ಸೊ ಈ ಕಾರ್ಯನಿರ್ವಹಿಸೋದ್ರಲ್ಲಿ ಇದರಲ್ಲೂ ಸಹ ನಮಗೆ ಮೂರು ರೀತಿಯಾದಂಥ ಡಿವಿಷನನ್ನು ಮಾಡ್ಕೋಬೋದು. ಮೊದಲನೇದು ಕಂಟ್ರೋಲ್ ರಿಪೋರ್ಟ್ಸ್. ಕಂಟ್ರೋಲ್ ಅಂದರೆ ಏನು, ರೈಟ್? ಸೊ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಕಂಟ್ರೋಲ್ ತಪ್ಪಿದ್ರೆ you cannot face the challenges, right? So you should have the hold on your business. ಸೊ ಅದಕ್ಕೆ ನಾವೇನು ಮಾಡಬೇಕು, ನಾವೇ ಫಿಕ್ಸ್ ಮಾಡಿರೋವಂಥ ಸ್ಟ್ಯಾಂಡರ್ಡ್ಸ್, ನಾವೇ ಫಿಕ್ಸ್ ಮಾಡಿರೋವಂಥ ಬಡ್ಜೆಟ್ಸ್, ನಾವೇ ಫಿಕ್ಸ್ ಮಾಡಿರೋವಂಥ ಟಾರ್ಗೆಟ್ಸ್ ಅದು ಅಚೀವ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಸೊ ಅಲ್ಲಿ ಡಿವಿಯೇಷನ್ಸ್ ಇದ್ದರೆ, ಅಂದರೆ ಪಾಸಿಟಿವ್ ಡಿವಿಯೇಷನ್ಸ್ ಇದ್ದರೆ ಇಟ್ ಈಸ್ ಫೈನ್, ವೆಲ್ ಆ್ಯಂಡ್ ಗುಡ್ ಫಾರ್ ದ ಬಿಸ್ನೆಸ್. ಇಫ್ ದೆರ್ ಈಸ್ ನೆಗೆಟಿವ್ ಡಿವಿಯೇಷನ್ಸ್ ಇಟ್ ಹ್ಯಾಸ್ ಟು ಬಿ ಐಡೆಂಟಿಫೈಡ್. ಸೊ ಐಡೆಂಟಿಫೈಡ್ ಆ್ಯಂಡ್ ಕರೆಕ್ಷನ್ಸ್ ಆರ್ ಟು ಬಿ ಡನ್. ಸೊ ಫಾರ್ ದ್ಯಾಟ್ ದೇ ಹ್ಯಾವ್ ಟು ಪ್ರಿಪೇರ್ ದಿ ರಿಪೋರ್ಟ್ಸ್, ರೈಟ್? ಸೊ ಡಿವಿಯೇಷನ್ ಅಂದರೆ ಏನು? ವ್ಯತ್ಯಾಸ. ಸೊ ನಾವು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ದೀವಿ, ನಾವೊಂದು ಟಾರ್ಗೆಟನ್ನು ಕೊಟ್ಟಿದ್ದೀವಿ, ಅದು ಅಚೀವ್ ಆಗಿದ್ರೆ ಇಟ್ ಈಸ್ ಪಾಸಿಟಿವ್, ಅಚೀವ್ ಆಗಿಲ್ಲ ಅಂದರೆ ನೆಗೆಟಿವ್ ಆಗುತ್ತೆ. ಸೊ ನೆಗೆಟಿವ್ ಡಿವಿಯೇಷನ್ಸ್ ಇದೆಯಾ, ಸೊ ಏನು ಮೆಷರ್ ತೊಗೋಬೇಕು ಅದನ್ನು ಸರಿ ಮಾಡಲಿಕ್ಕೆ ಕರೆಕ್ಟಿವ್ ಮೆಷರ್ಸ್, ವಾಟ್ ಕರೆಕ್ಟಿವ್ ಮೆಷರ್ಸ್ ಕ್ಯಾನ್ ಬಿ ಟೇಕನ್ ಅನ್ನೋದಕ್ಕೆ ರಿಪೋರ್ಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇವಾಗ ಕೆಲವು ಸರಿ ಟಾರ್ಗೆಟ್ಸನ್ನು ರೀಚ್ ಮಾಡಿರ್ತಾರಲ್ವ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಸೊ ನೀವು ಅವ್ರಿಗೆ ಪ್ರೋತ್ಸಾಹಿಸಬೇಕು. ದೇ ಹ್ಯಾವ್ ಟು ಕಂಟಿನ್ಯೂ. ಒಂದ್ಸಲಿ ಅಚೀವ್ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ಇದ್ದರೆ ನೆಕ್ಸ್ಟ್ ಟೈಮ್ ಇಫ್ ಯು ಆರ್ ನಾಟ್ ಅಪ್ರಿಷಿಯೇಟಿಂಗ್ ದ್ಯಾಮ್ ದೇ ವಿಲ್ ನಾಟ್ ಪರ್ಫಾರ್ಮ್ ವೆಲ್ ಇನ್ ಫ್ಯೂಚರ್. ಸೊ ವಿ ನೀಡ್ ಟು ಅಪ್ರಿಷಿಯೇಟ್ ದ್ಯಾಮ್, ಪ್ರೋತ್ಸಾಹ ಮಾಡಬೇಕಾಗತ್ತೆ. ಸೊ ಅದಕ್ಕೂ ಸಹ ನಾವು ಅವ್ರಿಗೆ ಇನ್ಸೆಂಟಿವ್ಸನ್ನು ಜಾಸ್ತಿ ಮಾಡ್ಬೋದು, ಅಥವಾ ಅವ್ರ ಟಾರ್ಗೆಟ್ ರೀಚ್ ಮಾಡಿರೋದಕ್ಕೆ ಅದನ್ನು ಗುರುತಿಸ್ಬೋದು, ರೈಟ್? ಸೊ ಈ ಥರ ಎಲ್ಲ ಮಾಡಲಿಕ್ಕೆ ನಮಗೆ ರಿಪೋರ್ಟರ್ ಬೇಕಾಗಿರುತ್ತೆ. ಅದು ಕಂಟ್ರೋಲ್ ರಿಪೋರ್ಟ್ಸ್ ಅಂತ ನಾವು ಹೇಳ್ಬೋದು. ಸೊ ವಿ ವಿಲ್ ಲುಕ್ ಇನ್ ಟು ದಿಸ್ ಅಗೇನ್. ಥರ್ಡ್ ಪಾಯಿಂಟ್, ಕ್ಲಾಸಿಫಿಕೇಶನ್ ಆಫ್ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ಫಂಕ್ಷನ್. ಅಕಾರ್ಡಿಂಗ್ ಟು ಫಂಕ್ಷನ್, reports may be classified into two categories as under: A. Operating reports, B. Financial reports. A. Operating reports. These are the reports which provide information about the operations of the concern at different functional levels.
These reports may be classified into control report, information report, and venture measurement report. In that, the first one is control reports. It is an important ingredient of control process and helps in controlling different activities of an enterprise. It provides information properly collected and analyzed to different levels of management. They are used for managerial control. They are intended to spot deviations from budgeted performance without loss of time so that corrective measures can be taken. They are also used to appreciate the performances of personnel. Information report. ಸೊ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಏನು? ಸೊ ಇಲ್ಲಿ ಮಾಹಿತಿಯನ್ನು ಕೊಡೋದು. ಏನಕ್ಕೆ ಈ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಫ್ಯೂಚರ್ ಪ್ಲಾನಿಂಗ್ಗೆ, ಪಾಲಿಸಿ ಫಾರ್ಮುಲೇಟ್ ಮಾಡಲಿಕ್ಕೆ, ಸೊ ಇದಕ್ಕೆ ನಾವು ಮಾಹಿತಿಯನ್ನು ನೀಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಟ್ರೆಂಡ್ ಪರ್ಸೆಂಟೇಜ್ ಅನಾಲಿಸಿಸ್ ನಾವು ಕಲ್ತಿದ್ದೀವಿ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಸ್ಟಡಿಯಿಂಗ್ ದ ಟ್ರೆಂಡ್ ಫಾರ್ 3, 4, 5, 6 years, ರೈಟ್? ಸೊ ನಮ್ಮ ಟ್ರೆಂಡ್ ಹೇಗಿದೆ, ಅಪ್ವರ್ಡ್ ಇದೆಯಾ, ಡೌನ್ವರ್ಡ್ ಇದೆಯಾ, ವಿ ಹ್ಯಾವ್ ಟು ಕಂಪೇರ್ ಅವರ್ ಬಿಸ್ನೆಸ್ ವಿತ್ ದ ಪಾಸ್ಟ್ ಇಯರ್ಸ್ ಆ್ಯಂಡ್ ವಿ ಕ್ಯಾನ್ ಕಂಪೇರ್ ಅವರ್ ಬಿಸ್ನೆಸ್ ವಿತ್ ಅವರ್ ಕಾಂಪಿಟೇಟರ್ಸ್ ಆಲ್ಸೋ. ಅನಲೈಸ್ ಮಾಡಿ, ವಿಮರ್ಶೆ ಮಾಡಿ ಆ ಥರದ ರಿಪೋರ್ಟ್ಗಳನ್ನು ನೀಡಬೇಕು. ಸೊ ಅದನ್ನು ನೋಡಿಕೊಂಡು ಗಮನದಲ್ಲಿಟ್ಕೊಂಡು ಡಿಸಿಷನ್ಸನ್ನು ತಗೊಳ್ಳಿಕ್ಕಾಗತ್ತೆ. ಮತ್ತು ಮೂರನೇದು ವೆಂಚರ್ ಮೆಷರ್ಮೆಂಟ್ ರಿಪೋರ್ಟ್ಸ್. ಸೊ ವಾಟ್ ಈಸ್ ದಿಸ್ ವೆಂಚರ್ ಮೆಷರ್ಮೆಂಟ್ ರಿಪೋರ್ಟ್ಸ್? ಸಾಹಸೋದ್ಯಮ ಮಾಪನ ವರದಿ, ರೈಟ್? ಸೊ ಅಂತ ಹೇಳಿದ್ರೆ ಸಾಹಸೋದ್ಯಮ ಮಾಪನ ವರದಿ ಅಂತ ಹೇಳಿದ್ರೆ ಇಲ್ಲಿ it is the summarized form the results of this operation of a specific venture. ಅಂದರೆ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಅಂದ್ಕೊಳ್ಳಿ ಅಥವಾ ಪರ್ಟಿಕ್ಯುಲರ್ ಬಿಸ್ನೆಸ್ ಅಂದ್ಕೊಳ್ಳಿ, ಅದರ ಬಗ್ಗೆನೇ ನಾವು ಒಂದು ಸಾರಾಂಶ, ಅದರ ಫಲಿತವನ್ನು ಒಂದು ಸಾರಾಂಶದ ರೂಪದಲ್ಲಿ ವರದಿಯನ್ನು ನೀಡುವಂಥದ್ದು. ಆರ್ ಆಫ್ ದಿ ಆರ್ಗನೈಸೇಷನ್ ಆಸ್ ಎ ಹೋಲ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್, ಅಥವಾ ಬಿಸ್ನೆಸ್ಸಲ್ಲಿ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅಂದರೆ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದು ವರದಿಯನ್ನು ತಯಾರಿಸೋದು. ಅಂದರೆ ಯು ಆರ್ ಗಿವಿಂಗ್ ಎ ಜಿಸ್ಟ್ ಆಫ್ ದ ಆಲ್ ದ ಆ್ಯಕ್ಟಿವಿಟೀಸ್ ದಟ್ ಆಸ್ ಟೇಕನ್ ಪ್ಲೇಸ್ ಇನ್ ಎ ಪರ್ಟಿಕ್ಯುಲರ್ ಪೀರಿಯಡ್, ರೈಟ್? ಯು ಆರ್ ಹೈಲೈಟಿಂಗ್ ದ ಥಿಂಗ್ಸ್. ಸೊ ತುಂಬ ಪ್ರಮುಖವಾದ ಅಂಶಗಳನ್ನು, ಮುಖ್ಯ ಅಂಶಗಳನ್ನು ಇಲ್ಲಿ ನಾವು ಹೇಳುವಂಥದ್ದು, ರೈಟ್? ಸೊ ಐ ವಿಲ್ ರಿಪೀಟ್ ದಿಸ್ ಸೆಕೆಂಡ್ ಪಾಯಿಂಟ್, ಇನ್ಫಾರ್ಮೇಷನ್ ರಿಪೋರ್ಟ್ಸ್. These reports provide information which are very much useful for future planning and policy formulation. They serve as trend reports and analytical reports. Trend reports provide information in a comparative for over a period of time. Analytical reports provide information in a classified manner so that one can identify the significant factors. ಸೊ ಯಾರಿಗಾದರೂ ಆಗಲಿ ಅದರಲ್ಲಿರುವಂಥ ಮುಖ್ಯ ಅಂಶಗಳು ಹಾಗೆ ಕಾಣಿಸ್ಬೇಕು. ಸೊ ಆ ರೀತಿಯಾದಂಥ ರೀತಿಯಲ್ಲಿ ನಾವು ಮಾಹಿತಿಯ ವರದಿಯನ್ನು ನೀಡುವಂಥದ್ದು. ವೆಂಚರ್ ಮೆಷರ್ಮೆಂಟ್ ರಿಪೋರ್ಟ್ಸ್, ದೇ ಆರ್ ದ ರಿಪೋರ್ಟ್ಸ್ ಪ್ರಿಪೇರ್ಡ್ ಟು ಕಮ್ಯುನಿಕೇಟ್ ಇನ್ ಎ ಸಮ್ಮರೈಸ್ಡ್ ಫಾರ್ಮ್ ದ ರಿಸಲ್ಟ್ಸ್ ಆಫ್ ಆಪರೇಷನ್ ಆಫ್ ಎ ಸ್ಪೆಸಿಫಿಕ್ ವೆಂಚರ್ ಆರ್ of the organization as a whole for specific period, right? ಸೊ ಇಲ್ಲಿ ನೀವು ಗಮನಿಸಿ, ಸೊ ಈ ಆಪರೇಟಿಂಗ್ ರಿಪೋರ್ಟ್ಸ್ ಅಂತ ಹೇಳಿದ್ರೆ ಏನು ಹೇಳಿದ್ವಿ, ದಿನನಿತ್ಯ ವ್ಯವಹಾರಗಳ ನಡೆಯುತ್ತಲ್ಲ, ಅಂದರೆ ಟ್ರೇಡಿಂಗ್ ಬಿಸ್ನೆಸ್ ಏನು ನಡೆಯುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಗಳು. ಸೊ ಇದರಲ್ಲಿ ಯಾವ್ಯಾವ್ದು ಬರುತ್ತೆ, ಕಂಟ್ರೋಲ್ ರಿಪೋರ್ಟ್, ಇನ್ಫಾರ್ಮೇಷನ್ ರಿಪೋರ್ಟ್ ಮತ್ತು ವೆಂಚರ್ ಮೆಷರ್ಮೆಂಟ್ ರಿಪೋರ್ಟ್. ಸೊ ಇದೆಲ್ಲನೂ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಈಗ ಹೇಗಿದೆ, ಹಿಂದಕ್ಕೆ ಕಂಪೇರ್ ಮಾಡಿದಾಗ ಹೇಗಿತ್ತು, ಮುಂದಕ್ಕೆ ನಾವು ಯಾವ ರೀತಿಯಾದಂತಹ ಪ್ಲ್ಯಾನ್ಸ್ಗಳನ್ನು ಮಾಡ್ಕೋಬೋದು, ರೈಟ್?
ಸೊ ಕನ್ಸಿಡರಿಂಗ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಪ್ರೆಸೆಂಟ್ ಕಂಡೀಷನ್ಸ್, ವಾಟ್ ಬೆಸ್ಟ್ ವಿ ಕ್ಯಾನ್ ಪ್ಲಾನ್ ಫಾರ್ ದಿ ಫ್ಯೂಚರ್. ಸೊ ಈ ಮೂರನೇ ಕ್ಲಾಸಿಫಿಕೇಶನ್ ಇದೆಯಲ್ಲ ಅಕಾರ್ಡಿಂಗ್ ಟು ಫಂಕ್ಷನ್, ಸೊ ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ರಿಪೋರ್ಟ್ಸ್. ಸೊ ಫೈನಾನ್ಷಿಯಲ್ ರಿಪೋರ್ಟ್ಸ್ ಇದು ನಮಗೆ ಗೊತ್ತಿದೆ ಹಣಕಾಸಿನ ವರದಿ. ಸೊ ಯಾವುದೇ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ನಾವು ಮಾತಾಡೋದು ಹಣಕಾಸಿನ ಬಗ್ಗೆನೇ, ರೈಟ್. ಸೊ ಈ ಹಣಕಾಸಿನ ವರದಿ ಅಂದರೆ ವಿಚ್ ಗಿವ್ಸ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಸೊ ಆಲ್ ದ ಬಿಸ್ನೆಸ್ ಆರ್ ವರಿಡ್ ಅಬೌಟ್ ದೇರ್ ಫೈನಾನ್ಸ್, ದ ಮೂವ್ಮೆಂಟ್ ಆಫ್ ಮನಿ, ಹೌ ಮಚ್ ಈಸ್ ಕಮಿಂಗ್ ಇನ್, ಹೌ ಮಚ್ ಈಸ್ ಗೋಯಿಂಗ್ ಆನ್, ಹೌ ಮಚ್ ವಿ ನೀಡ್. ಸೊ ನಮ್ಮ ಬಿಸ್ನೆಸ್ಗೆ ಎಷ್ಟು ಯಾವ್ಯಾವ ಮೂಲದಿಂದ ಹಣ ಬರ್ತಾ ಇದೆ, ಯಾವ್ಯಾವುದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ, ಯಾವ್ಯಾವುದಕ್ಕೆ ನಮಗೆ ಪ್ಲ್ಯಾನ್ ಮಾಡ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ನಮಗೆ. ಸೊ ಎಲ್ಲವನ್ನು ತಿಳ್ಕೊಬೇಕು ಅಂದರೆ ನಾವು ಫೈನಾನ್ಷಿಯಲ್ ರಿಪೋರ್ಟ್ಸ್ಗಳನ್ನು ನೋಡಬೇಕಾಗತ್ತೆ. ಸೊ ನಮಗೆ ಫೈನಾನ್ಷಿಯಲ್ ರಿಪೋರ್ಟ್ಸನ್ನು ನೋಡಿದಾಗ ನಮ್ಮ ಬಿಸ್ನೆಸ್ಗೆ ಬೇಕಾಗಿರೋವಂಥ ಫೈನಾನ್ಸ್ ಬಗ್ಗೆ ಅಂದರೆ ಅವರ್ ಪೊಸಿಷನ್ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂದರೆ ನಮಗೆ ಏನಿತ್ತು, ಇವಾಗ ಏನಿದೆ, ಮುಂದಕ್ಕೆ ನಾವು ಎಷ್ಟು ನೆಸಸರಿ ಇರುತ್ತೆ, ನಮಗೆ ಹಣದ ಅವಶ್ಯಕತೆ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಇಲ್ಲಿ ಎರಡು ಥರ ರಿಪೋರ್ಟನ್ನು ಪ್ರಿಪೇರ್ ಮಾಡ್ಬೋದು. ಒಂದು ಸ್ಟ್ಯಾಟಿಕ್ ರಿಪೋರ್ಟ್ಸ್, ಇನ್ನೊಂದು ಡೈನಾಮಿಕ್ ರಿಪೋರ್ಟ್ಸ್. ಸ್ಟ್ಯಾಟಿಕ್ ರಿಪೋರ್ಟ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಇದು ಪರ್ಟಿಕ್ಯುಲರ್ ಡೇಟಾ ಮಾತ್ರ ಮಾಡ್ತಾರೆ. ಅಂದರೆ ಇನ್ನೂ ಒಂಥರ ಹೇಳ್ಬೇಕಂತ ಹೇಳಿದ್ರೆ ಆ ದಿನಕ್ಕೆ ಮಾತ್ರ ಮಾಡ್ತಾರೆ ಅಂತಲೇ ಹೇಳ್ಬೋದು, ರೈಟ್. ಫಾರ್ ಎಕ್ಸಾಂಪಲ್ ಇಟ್ ಈಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್ ಆನ್ ಎ ಪರ್ಟಿಕ್ಯುಲರ್ ಡೇಟ್, ಆ್ಯಸ್ ಆನ್, ಆ್ಯಸ್ ಅಟ್ ಅಂತ ನಾವು ಅದಕ್ಕೆ ಅಲ್ವಾ ಕರೆಯೋದು. ಸೊ ಬ್ಯಾಲೆನ್ಸ್ ಶೀಟ್ ಆ ಥರ ಡೇಟಾಸು ಸ್ಟ್ಯಾಟಿಕ್ ರಿಪೋರ್ಟ್ಸ್ ಆಗಿರುತ್ತೆ, ರೈಟ್. ಡೈನಮಿಕ್ ರಿಪೋರ್ಟ್ಸ್ ಅಂತ ಹೇಳಿದ್ರೆ ವಿಚ್ ಚೇಂಜಸ್, ದಟ್ ಈಸ್ ದೇರ್ ವಿಲ್ ಬಿ ಮೂವ್ಮೆಂಟ್ ಆಫ್ ಫಂಡ್ಸ್, ರೈಟ್. ಸೊ ಸ್ಟ್ಯಾಟಿಕ್ ರಿಪೋರ್ಟ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅಲ್ಲಿ ಏನಿದೆ ಪರಿಸ್ಥಿತಿ ಅಂತ ಅದು ಹೇಳುತ್ತೆ, ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ ಅವತ್ತಿನ ದಿನ ಅಂತ ಹೇಳುತ್ತೆ. ಅದೇ ನಮಗೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಸೋರ್ಸಸ್ ಅಂದರೆ ಫಂಡ್ಸ್ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಖರ್ಚಾಗ್ತಾ ಇದೆ, ಮೂವ್ಮೆಂಟ್ ಹೇಗಾಗ್ತಾ ಇದೆ ಫಂಡ್ಸು. ಸೊ ಇದನ್ನು ನಾವು ರೆಗ್ಯುಲರಾಗಿ ಪ್ರಿಪೇರ್ ಮಾಡ್ತಾ ಇರ್ಬೋದು, ರೈಟ್. ಇಟ್ ಈಸ್ ನಾಟ್ ಪ್ರಿಪೇರ್ಡ್ ಒನ್ಸ್ ಇನ್ ಎ ಇಯರ್, ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ regularly, right. So static reports is on a particular date ಅಂತ ಹೇಳ್ಬೋದು. ಆದರೆ ಇದು ಪರ್ಟಿಕ್ಯುಲರ್ ಪೀರಿಯಡ್, ಸ್ಪೆಸಿಫೈಡ್ ಪೀರಿಯಡ್, ಯಾವ ಪೀರಿಯಡ್ಗಾದರೂ ಮಾಡ್ಕೋಬೋದು, 15 ದಿನಕ್ಕೆ, ತಿಂಗಳಿಗೆ, ವರ್ಷಕ್ಕೆ, 6 ತಿಂಗಳಿಗೆ, 3 ತಿಂಗಳಿಗೆ ಅವಶ್ಯಕತೆ ಇದ್ದಾಗೆ ಮಾಡ್ಕೊತಾ ಇರ್ಬೋದು. ಡೈನಮಿಕ್ ಮೀನ್ಸ್ ಇಟ್ ವಿಲ್ ಬಿ ಚೇಂಜಿಂಗ್, ಲೈಕ್ ಯು ಕ್ಯಾನ್ ಹ್ಯಾವ್ ದ ಚಾಯ್ಸ್ ಯು ಕ್ಯಾನ್ ಹ್ಯಾವ್. ಸ್ಟ್ಯಾಟಿಕ್ ಮೀನ್ಸ್ ಇಟ್ ಈಸ್ ಲೈಕ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. So ನಮಗೆ on the basis of function, the second type of data is financial reports. These are the reports which provide useful information about the financial position of the concern. This can be further classified as static reports and dynamic reports. Static reports ಮೊದಲನೇದು reveals the financial position on a particular data. Example, balance sheet of a company. Second, dynamic reports. It reveals the movement of funds during a specified period. For example, fund flow statement, cash flow statement. So ನಾವು ಈ ಸೆಷನಲ್ಲಿ ಕೈಂಡ್ಸ್ ಆಫ್ ರಿಪೋರ್ಟ್ಸನ್ನು ಸ್ಟಡಿ ಮಾಡಿದ್ದೀವಿ. ಸೊ ಈ ಕೈಂಡ್ಸ್ ಆಫ್ ರಿಪೋರ್ಟಲ್ಲಿ 3 ಕ್ಲಾಸಿಫಿಕೇಷನ್ ಇದೆ. ಕ್ಲಾಸಿಫಿಕೇಷನ್ ಯಾವುದು ಅಂತ ಗಮನಿಸಿ. ಕ್ಲಾಸಿಫಿಕೇಷನ್ ಆಫ್ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ಆಬ್ಜೆಕ್ಟ್ ಆರ್ ಪರ್ಪಸ್, ಕ್ಲಾಸಿಫಿಕೇಷನ್ ಆಫ್ ರಿಪೋರ್ಟ್ಸ್ ಬೇಸ್ಡ್ ಆನ್ ಪೀರಿಯಡ್ ಆಫ್ ಸಬ್ಮಿಷನ್, ಮತ್ತು ಕ್ಲಾಸಿಫಿಕೇಷನ್ ಆಫ್ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ಫಂಕ್ಷನ್. ಸೊ ಮೊದಲನೇದು ಯಾವುದು, ಪರ್ಪಸ್ ಆರ್ ಆಬ್ಜೆಕ್ಟ್. ಇದರಲ್ಲಿ ನಮಗೆ ಎಕ್ಸ್ಟರ್ನಲ್ ರಿಪೋರ್ಟ್ಸ್ ಇದೆ, ಇಂಟರ್ನಲ್ ರಿಪೋರ್ಟ್ಸ್ ಇದೆ. ಇಂಟರ್ನಲ್ ರಿಪೋರ್ಟ್ಸಲ್ಲೂ ಸಹ ನಾವು ಡಿಫ್ರೆಂಟ್ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡ್ಬೋದು. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಡಿಫ್ರೆಂಟ್ ರಿಪೋರ್ಟ್ಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಮತ್ತು ಬೇಸ್ಡ್ ಆನ್ ದಿ ಪೀರಿಯಡ್ ಆಫ್ ಸಬ್ಮಿಷನಲ್ಲಿ ರುಟೀನ್ ರಿಪೋರ್ಟ್ಸ್ ಇದೆ
ಮತ್ತು ಸ್ಪೆಷಲ್ ರಿಪೋರ್ಟ್ಸ್ ಇದೆ. ಮತ್ತು ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ಫಂಕ್ಷನಲ್ಲಿ ಆಪರೇಟಿಂಗ್ ಪ್ರಾಫಿಟ್ಸ್ ಅಂತಲ್ಲಿ ಮತ್ತು ಫೈನಾನ್ಷಿಯಲ್ ರಿಪೋರ್ಟ್ಸ್. ಸೊ ಆಪರೇಟಿಂಗ್ ಪ್ರಾಫಿಟ್ಸಲ್ಲಿ ವಿ ಹ್ಯಾವ್ 3 kinds: ಕಂಟ್ರೋಲ್ ರಿಪೋರ್ಟ್ಸ್, ಇನ್ಫಾರ್ಮೇಷನ್ ರಿಪೋರ್ಟ್ಸ್ ಆ್ಯಂಡ್ ವೆಂಚರ್ ಮೆಷರ್ಮೆಂಟ್ ರಿಪೋರ್ಟ್ಸ್. ಫೈನಾನ್ಷಿಯಲ್ ರಿಪೋರ್ಟ್ಸಲ್ಲಿ ವಿ ಹ್ಯಾವ್ 2 kinds: ಸ್ಟ್ಯಾಟಿಕ್ ರಿಪೋರ್ಟ್ಸ್ ಆ್ಯಂಡ್ ಡೈನಮಿಕ್ ರಿಪೋರ್ಟ್ಸ್. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಕೈಂಡ್ಸ್ ಆಫ್ ರಿಪೋರ್ಟ್ಸನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕ್ವಶನ್ ಕೇಳ್ಬೋದು, ಅಥವಾ ಯಾವುದೇ ಒಂದನ್ನು 2 ಮಾರ್ಕ್ಸ್ ಕ್ವಶನಾಗಿ ಕೇಳ್ಬೋದು. ಅಂದರೆ ವಾಟ್ ಈಸ್ ಡೈನಮಿಕ್ ರಿಪೋರ್ಟ್, ವಾಟ್ ಈಸ್ ಸ್ಪೆಷಲ್ ರಿಪೋರ್ಟ್, ವಾಟ್ ಈಸ್ ಸ್ಟ್ಯಾಟಿಕ್ ರಿಪೋರ್ಟ್, ಆ ಥರ 2 ಮಾರ್ಕ್ಸ್ಗೆ ಸಪ್ರೇಟ್ ಆಗೋ ಸಹ ನಿಮಗೆ ಕ್ವಶನ್ಸನ್ನು ಕೇಳ್ಬೋದು. So this is about the kinds of reports. Hope the session was useful to you all. Thank you.